ಒಮ್ಮೆ ಈ ವಾಕ್ಯಗಳನ್ನು ಗಮನಿಸಿ. ನನಗನ್ನಿಸ್ತು ಅದು ಸರಿಯಾದ ಸಮಯ ಅಂತ, ನನಗನ್ನಿಸ್ತು ಅವಳು ಸರಿ ಅಂತ, ನನಗನ್ನಿಸ್ತು ಅವರೀಗ ಫ್ರೀ ಇದ್ದಾರೆ ಅಂತ, ನನಗನ್ನಿಸ್ತು ಅವನು ಒಳಗಡೆ ಇದ್ದಾನೆ ಅಂತ, ನನಗನ್ನಿಸ್ತು ಅದು ನಮ್ಮದು ಅಂತ. ಇಂತಹ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಈಸಿಯಾಗಿ, ನಿಮಗೆ ಗ್ರಾಮರ್ ಗೊತ್ತಿಲ್ಲದೆ ಇದ್ದರೂ ಕೂಡ ತುಂಬ ಈಸಿಯಾಗಿ ಹೇಗೆ ಹೇಳಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಲಿತಾ ಇದ್ದೇವೆ. ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನನಗೆ ಅನ್ನಿಸ್ತು ಅಥವಾ ನಾನು ಭಾವಿಸಿದೆ ಅಂದರೆ ನಾನು ಅಂದ್ಕೊಂಡೆ ಅವನು ಬ್ಯುಸಿ ಇದ್ದಾನೆ ಅಂತ. ನನಗೆ ಅನ್ನಿಸ್ತು ಅವಳು ಮನೆಯಲ್ಲೇ ಇದ್ದಾಳೆ ಅಂತ. ನನಗೆ ಅನ್ನಿಸ್ತು ಅದು ನಂದು ಅಂತ. ನನಗೆ ಅನ್ನಿಸ್ತು ಅವರು ಇಲ್ಲಿದ್ದಾರೆ ಅಂತ. ನನಗೆ ಅನ್ನಿಸ್ತು ಅವನು ನನ್ನ ಸ್ನೇಹಿತ ಅಂತ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಅಥವಾ ಅಂದ್ಕೊಳ್ತೀವಿ, ಭಾವಿಸ್ತೀವಿ. ಲೇಟರ್ ನಮಗೆ ಗೊತ್ತಾಗುತ್ತೆ ನಾವು ಅಂದ್ಕೊಂಡಿದ್ದು ತಪ್ಪಾಗಿದೆ, ಅದು ಅಲ್ಲ, ಬೇರೆಯೇ ಡಿಫ್ರೆಂಟ್ ಆಗಿದೆ ಅಂಥೇಳಿ. ಅಂತಹ ಸಂದರ್ಭದಲ್ಲಿ ಇಂತಹ ವಾಕ್ಯಗಳನ್ನು ಬಳಸ್ತಾರೆ. ಇಂತಹ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ದಿಸ್ ಈಸ್ ದ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಐ ಥಾಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಅಂದ್ಕೊಂಡೆ, ನಾನು ಭಾವಿಸಿದೆ, ಐ ಥಾಟ್. ನೆಕ್ಸ್ಟ್ ಸಬ್ಜೆಕ್ಟ್, ಆದಮೇಲೆ ವಾಸ್ ಅಥವಾ ವರ್. ಅಂದರೆ ನಾವು ಈ ಹಿಂದಿನ ವಿಷಯದ ಬಗ್ಗೆ ಮಾತಾಡ್ತೀವಿ, ಆದ್ದರಿಂದ ವಾಸ್ ಅಥವಾ ವರನ್ನು ಬಳಸ್ತೀವಿ. ಸಿಂಗ್ಯುಲರ್ ಆಗಿದ್ದರೆ ವಾಸ್, ಪ್ಲೂರಲ್ ಆಗಿದ್ದರೆ ವರನ್ನು ತಗೊಳ್ತೀವಿ. ದಟ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್. ಆದಮೇಲೆ ನೌನ್ ಆಗಲಿ, ಪ್ರೊನೌನ್ ಆಗಲಿ, ಅಡ್ಜೆಕ್ಟಿವ್ ಆಗಲಿ, ಪ್ಲೇಸ್ ಆಗಲಿ, ಟೈಮ್ ಆಗಲಿ ಮುಂದಿನ ಭಾಗದಲ್ಲಿ ಸೇರಿಸ್ತೀವಿ. ಇವಂದರೆ ಏನು ಅರ್ಥ ಆಗೋದು ಬೇಕಾಗಿಲ್ಲ, ಎಕ್ಸಾಂಪಲನ್ನು ನೋಡಿ ಅರ್ಥ ಆಗುತ್ತೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ನನಗೆ ಅನ್ನಿಸ್ತು ಅವನು ಬ್ಯುಸಿ ಇದ್ದಾನೆ ಅಂತ. ಅಂದರೆ ನಾವು ಅವನನ್ನು ನೋಡ್ತೀವಿ, ನಾವೇ ಅಂದ್ಕೊಳ್ತೀವಿ ಅವನು ಬ್ಯುಸಿ ಇದ್ದಾನೆ ಅಂಥೇಳಿ. ಬಟ್ ಆಮೇಲೆ ಗೊತ್ತಾಗುತ್ತೆ ಅವನು ಬ್ಯುಸಿ ಇದ್ದಿಲ್ಲ ಅಂಥೇಳಿ. ದಿಸ್ ಈಸ್ ಅ ಸಿಚುವೇಶನ್. ಈ ಎಲ್ಲ ಸಂದರ್ಭಗಳು ಆ ಥರನೇ ಇರುತ್ತೆ ನೋಡಿ. ಐ ಥಾಟ್ ಹಿ ವಾಸ್ ಬ್ಯುಸಿ. ಇಲ್ಲಿರ್ತಕ್ಕಂಥ ಎಲ್ಲ ಸೆಂಟೆನ್ಸಸ್ ಐ ಥಾಟ್ ಅಂದರೆ ನಾನು ಅಂದ್ಕೊಂಡೆ, ನಾನು ಭಾವಿಸಿದೆ ಅನ್ನೋದ್ರಿಂದ ಶುರುವಾಗುತ್ತೆ. ಐ ಥಾಟ್, ನಾನು ಅಂದ್ಕೊಂಡೆ, ಹಿ ವಾಸ್ ಬ್ಯುಸಿ. ಹೀ ಬಂದಿದೆ, ಅದರಿಂದ ವಾಸ್ ಬರುತ್ತೆ. ಹೀ ಬಂದಿದೆ ಸಬ್ಜೆಕ್ಟ್, ಅದರಿಂದ ವಾಸ್. ಐ ಥಾಟ್ ಹಿ ವಾಸ್ ಬ್ಯುಸಿ. ನನಗನ್ನಿಸ್ತು ಅವಳು ಮನೇಲಿದ್ದಾಳೆ ಅಂತ. ಐ ಥಾಟ್ ಆಕೆ ಅನ್ನಲಿಕ್ಕೆ ಶಿ ವಾಸ್ ಎಟ್ ಹೋಮ್. ನೆಕ್ಸ್ಟ್ ನೋಡಿ, ನನಗನ್ನಿಸ್ತು ಅದು ನಂದು ಅಂತ. ನಾವು ಬೇರೆ ಯಾವುದೋ ವಸ್ತುಗಳನ್ನ ತೊಗೊಂಡಿರ್ತೀವಿ. ಯಾಕೆ ತೊಗೊಂಡಿರ್ತೀವಿ ಅಂತಂದರೆ ಅದು ನಂದು ಅಂತ ಅನ್ನಿಸ್ತು, ಅದರಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತೀವಿ. ಐ ಥಾಟ್ ಅದು, ಇಟ್ ವಾಸ್ ಮೈನ್. ಐ ಥಾಟ್ ಇಟ್ ವಾಸ್ ಮೈನ್. ನನಗನ್ನಿಸ್ತು ಅವನು ನನ್ನ ಸ್ನೇಹಿತ ಅಂತ. ದೂರದಲ್ಲಿ ಯಾರನ್ನು ನೋಡಿರ್ತೀವಿ, ನಮಗೆ ಅನಿಸುತ್ತೆ ನಮ್ಮ ಫ್ರೆಂಡ್ ಅಲ್ಲ ಅಂಥೇಳಿ. ಆಗ ಹೇಳ್ತೀವಿ ಐ ಥಾಟ್ ಹಿ ವಾಸ್ ಮೈ ಫ್ರೆಂಡ್. ಐ ಥಾಟ್ ಹಿ ವಾಸ್ ಮೈ ಫ್ರೆಂಡ್. ದೂರದಲ್ಲಿ ನೋಡ್ತೀವಿ, ಅವರು ನಮ್ಮ ರಿಲೇಟಿವ್ಸ್ ಅಂತ ಅಂದ್ಕೊಳ್ತೀವಿ. ಈ ಸೆಂಟೆನ್ಸ್ ಹೇಳಿ. ಐ ಥಾಟ್, ಅವರು ಅಂತ ಹೇಳೋಕ್ಕೆ ದೇ. ಐ ಥಾಟ್ ದೇ ಬಂದಿದೆ, ಆದ್ದರಿಂದ ವಾಸ್ ಬರೋದಿಲ್ಲ, ಪ್ಲೂರಲ್ ವರ್ ಬರುತ್ತೆ. ಐ ಥಾಟ್ ದೇ ವರ್ ಮೈ ರಿಲೇಟಿವ್ಸ್. ಐ ಥಾಟ್ ದೇ ವರ್ ಮೈ ರಿಲೇಟಿವ್ಸ್. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಾವು ಲೆಟ್ಸ್ ಪ್ರಾಕ್ಟೀಸ್. ಇಲ್ಲಿ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದೀನಿ. ನಿಮ್ಮ ಟಾಸ್ಕ್ ಏನು ಅಂತಂದರೆ, ನಾನು ಆನ್ಸರ್ ರಿವೀಲ್ ಮಾಡೋಕ್ಕೂ ಮುಂಚೆ ಆ ಸೆಂಟೆನ್ಸನ್ನು ಜೋರಾಗಿ ಹೇಳಿ. ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ನನಗನ್ನಿಸ್ತು ಅದು ಸರಿಯಾದ ಸಮಯ ಅಂಥೇಳಿ. ಸ್ಟಾರ್ಟ್ ಮಾಡಿ. ಐ ಥಾಟಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಸೆಂಟೆನ್ಸಸ್. ಐ ಥಾಟ್ ಯಾವುದು? ಇದು ಅಥವಾ ಅದು. ಇಟ್ ವಾಸ್ ಬರುತ್ತಾ, ವರ್ ಬರುತ್ತಾ? ವಂಡರ್ಫುಲ್, ವಾಸ್ ಬರುತ್ತೆ. ಐ ಥಾಟ್ ಇಟ್ ವಾಸ್ ಸರಿಯಾದ ಸಮಯ, ದ ರೈಟ್ ಟೈಮ್. ನೋಡ್ಕೊಳ್ಳಿ ಈಗ. ಐ ಥಾಟ್ ಇಟ್ ವಾಸ್ ದ ರೈಟ್ ಟೈಮ್. ಅಫ್ಕೋರ್ಸ್ ಯುವರ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನನಗನ್ನಿಸ್ತು ಅವಳು ಸರಿ ಅಂತ ಹೇಳಿ. ಐ ಥಾಟ್, ಇಲ್ಲಿ ಸಬ್ಜೆಕ್ಟ್ ಯಾರು? ಆಕೆ, ಶಿ. ಐ ಥಾಟ್ ಶಿ ಬಂದಿದೆ, ಆದ್ದರಿಂದ ಸಿಂಗ್ಯುಲರ್ ಆದ್ದರಿಂದ ವಾಸ್ ಬರುತ್ತೆ. ಐ ಥಾಟ್ ಶಿ ವಾಸ್ ಸರಿ ಅನ್ನಲಿಕ್ಕೆ ರೈಟ್. ಚೆಕ್ ಮಾಡ್ಕೊಳ್ಳಿ. ಐ ಥಾಟ್
ಶಿ ವಾಸ್ ರೈಟ್. ಎಕ್ಸಲೆಂಟ್. ನನಗನ್ನಿಸ್ತು ಅವರೀಗ ಫ್ರೀ ಇದ್ದಾರೆ ಅಂತ. ಹೇಳಿ. ಐ ಥಾಟ್. ಅವರು ಅಂತ ಹೇಳೋಕ್ಕೆ ದೇ. ದೇ ಬಂದಾಗ ವರ್ ಬರುತ್ತೆ. ಎಕ್ಸಲೆಂಟ್. ಐ ಥಾಟ್ ದೇ ವರ್ ಫ್ರೀ. ನೋಡ್ಕೊಳ್ಳಿ. ಐ ಥಾಟ್ ದೇ ವರ್ ಫ್ರೀ. ಯಾವಾಗ? ಈಗ. ನೌ. ಐ ಥಾಟ್ ದೇ ವರ್ ಫ್ರೀ ನೌ. ವಂಡರ್ಫುಲ್. ನೆಕ್ಸ್ಟ್ ಸೆಂಟೆನ್ಸ್. ನನಗನ್ನಿಸ್ತು ಅವನು ಒಳಗಡೆ ಇದ್ದಾನೆ ಅಂತ. ಟ್ರೈ ಮಾಡಿ. ತುಂಬ ಈಸಿಯಾಗಿದೆ. ಐ ಥಾಟ್. ಯಾರಿಲ್ಲಿ? ಸಬ್ಜೆಕ್ಟ್ ಅವನು. ಹೀ ಬಂದಿದೆ, ಅದರಿಂದ ವಾಸ್. ಐ ಥಾಟ್ ಹಿ ವಾಸ್ ಇನ್ಸೈಡ್. ತುಂಬ ಸುಲಭವಾಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ಟ್ರೈ ಮಾಡಿ. ನನಗನ್ನಿಸ್ತು ಅದು ನಮ್ಮದು ಅಂತ. ಹೇಳಿ. ಐ ಥಾಟ್ ಅದು ಇಟ್ ಬಂದಿದೆ, ಅದರಿಂದ ವಾಸ್. ನನ್ನದು ಅಲ್ಲ, ನಮ್ಮದು ಅಂತ ಹೇಳೋಕ್ಕೆ ಅವರ್ಸ್ ಅಂತ ಹೇಳ್ತೀವಿ. ಸೊ ದ ರೈಟ್ ಸೆಂಟೆನ್ಸ್ ಈಸ್ ಐ ಥಾಟ್ ಇಟ್ ವಾಸ್ ಅವರ್ಸ್. ಈಗ ಈ 10 ಸೆಂಟೆನ್ಸನ್ನು ಇಂಗ್ಲೀಷ್ನಲ್ಲಿ ನನ್ನ ಜೊತೆ ರಿಪೀಟ್ ಮಾಡಿ. ಬಿಲೀವ್ ಇಟ್ಸ್ ಎ ವಂಡರ್ಫುಲ್ ಪ್ರಾಕ್ಟೀಸ್. ನಿಮ್ಮ ಇಂಗ್ಲೀಷ್ ಫ್ಲೂಯೆನ್ಸಿ ಇಂಪ್ರೂವ್ ಆಗಬೇಕು ಅಂತಂದರೆ ರಿಪಿಟೇಷನ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್. ಲೆಟ್ಸ್ ಟ್ರೈ. ಐ ಥಾಟ್ ಹಿ ವಾಸ್ ಬ್ಯುಸಿ. ನನ್ನ ಜೊತೆ ಹೇಳ್ತಾ ಹೋಗಿ. ಐ ಥಾಟ್ ಶಿ ವಾಸ್ ಎಟ್ ಹೋಮ್. ಐ ಥಾಟ್ ಇಟ್ ವಾಸ್ ಮೈನ್. ಐ ಥಾಟ್ ದೇ ವರ್ ಹಿಯರ್. ಐ ಥಾಟ್ ಹಿ ವಾಸ್ ಮೈ ಫ್ರೆಂಡ್. ಐ ಥಾಟ್ ಇಟ್ ವಾಸ್ ದ ರೈಟ್ ಟೈಮ್. ಐ ಥಾಟ್ ಶಿ ವಾಸ್ right. I thought they were free now. I thought he was inside. I thought it was ours. Please wait. This is your task. ನಾನಿವತ್ತು ಭಾನುವಾರ ಅಂದ್ಕೊಂಡೆ. ಆ್ಯಕ್ಚುಲಿ ಇವತ್ತು ಭಾನುವಾರ ಅಲ್ಲ, ಆದರೆ ನಾನು ಅಂದ್ಕೊಂಡೆ ಅಂತ ಹೇಳಬೇಕು. ಯಾವ ಥರ ಹೇಳ್ತೀರಾ? ಕಮೆಂಟಲ್ಲಿ ಹೇಳಿ. ದಟ್ಸ್ ಆಲ್ ಫಾರ್ ಟುಡೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಡೋಂಟ್ ಫರ್ಗೆಟ್ ಟು ಕಮೆಂಟ್ ಯುವರ್ ಆನ್ಸರ್. Thank you so much for watching, and I wish you happy learning.